ಇಷ್ಟ ದಿನ ಆಂಬುಲೆನ್ಸ್ ಅಲ್ಲಿ ಸ್ಟ್ರಕ್ಚರ್ ಹೇಳಿ ನನ್ನನ್ನು ಎತ್ಕೊಂಡು ಹೋಗ್ತಿದ್ರು. ಆದ್ರೆ ಇವತ್ತು ವಾಕರ್ ಇಟ್ಕೊಂಡು ಮನೆಯಿಂದ ಕಾಲಾಚೆ ನಾನೇ ಇಟ್ಬಿಟ್ಟೆ. ಚಿಕ್ಕ ವಯಸ್ಸಿದ್ದಾಗ ವಸ್ಲದಟ್ಟ ಶಾಸ್ತ್ರ ಅಂತ ಅಮ್ಮಂದ್ರು ಮಕ್ಕಳು ಹೆಜ್ಜೆ ಇಟ್ಟಾಗ ಆರತಿ ಮಾಡೋರು. ಅದೇ ತರ ನಮ್ಮಮ್ಮ ಖುಷಿಗೆ ನನ್ಗೆ ಆರತಿ ಮಾಡಿ ಒಳಗಡೆ ಕರ್ಕೊಂಡ್ರು. ಸ್ಟ್ರಕ್ಚರ್ ಹೋಗ್ತಾ ಇದ್ದೆ, ಇವಾಗ ವಾಕರ್ಲಿ ಬರ್ತಾ ಇದ್ಯಾ, ಇನ್ನು ನೆಕ್ಸ್ಟ್ ಕ್ಲೀನ್ ಆಗಿ ನಡ್ಕೊಂಡ್ ಬರ್ಬೇಕು. ಹಾರ್ಟ್ಲಿ ವೆಲ್ಕಮ್, ಖುಷಿಯಾಗಿ ಬಾ. ಕೆಟ್ಟ ದೃಷ್ಟಿ ಎಲ್ಲ ಹೊರಟೋಗ್ಲಿ, ಕೆಟ್ಟ ಮನಸ್ಸುಗಳೆಲ್ಲ ಹಂಗೆ ಹೊರಟೋಗ್ಲಿ, ಇನ್ಯಾವ್ದು ನಿಂಗೆ ಕೆಟ್ಟದು ತಾಕಂಗಿಲ್ಲ. ಒಳ್ಳೇದಾಗ್ಲಿ. ಎಲ್ಲಾರ ಪರವಾಗೂ ನಾನು ನಿಮ್ಗೆ ಆರತಿ ಎತ್ತುತ್ತಾ ಇದ್ದೀನಿ. ವೆಲ್ಕಮ್ ಟು ಹೋಮ್. ಒಳ್ಳೇದಾಗ್ಲಿ, ಮನೆಗೆ ಸ್ವಾಗತ. ಒಳ್ಳೆ ಪಾಸಿಟಿವ್ ಎನರ್ಜಿಯಾಗಿ ಒಳಗಡೆಗೆ ಬಾ. ಕಂಗ್ರಾಚುಲೇಷನ್ ಬ್ರದರ್. ಆಗಿದ್ದಲ್ಲ ಒಂದು ಬ್ಯಾಡ್ ಡೇಸ್ ಅಂತ ಅನ್ಕೊಂಡು ಇವಾಗ ಹೆಜ್ಜೆ ಇಡೋದ್ರ ಬಗ್ಗೆ ಫೋಕಸ್ ಮಾಡೋಣ. ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ ಸ್ಪೆಷಲ್ ಏನ್ ಗೊತ್ತಾ? ಸಾಬುದಾನ ಕಿಚಡಿ ಸೂಪರ್ ಆಗಿತ್ತು. ಇದನ್ನ ತಿನ್ಬಿಟ್ಟು ನನ್ನ ಮಕ್ಳ ಜೊತೆ ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಕಾಲ ಕಳ್ದೆ. ಆಸ್ ಯೂಶಲ್ ನನ್ನ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ವಿಡಿಯೋನ ರೆಡಿ ಮಾಡ್ಬಿಟ್ಟು ಕೂತ್ಕೊಂಡೆ. ನಮ್ಮಮ್ಮ ನೋಡಿದ್ರೆ ಜಿಂಗಲಕ್ಕ ಅಂತ ತುಂಬಾ ದಿನ ಆದ್ಮೇಲೆ ಸೂಪರ್ ಆಗಿ ರೆಡಿ ಆಗಿದ್ರು. ಯಾಕಂದ್ರೆ ಇವತ್ತು ಅವ್ರೊಬ್ರೆ ಪ್ರಮೋಷನ್ ಶೂಟ್ ಗೆ ಹೋಗ್ತಾ ಇದಾರೆ. ಫಸ್ಟ್ ಟೈಮು ನನ್ನ ಬಿಟ್ಟು ಒಂದು ಪ್ರಮೋಷನ್ ಶೂಟ್ ಹೋದಲ್ಲ, ಹೆಂಗ ಅನಿಸ್ತು? ಹೋಗ್ಬೇಕಾದ್ರೆ ನೀನು ಬಿಟ್ಟೋಗೋದೆ ನನಗೆ ಇಷ್ಟ ಇರಲಿಲ್ಲ, ಭಯ ಅನ್ನಿಸ್ತು. ಪಾಪ ಹೆಂಗಿರ್ತೀವಿ ಏನೋ ಅಂತ. ಆದ್ರೂ ಮನಸ್ಸು ಮಾಡಿ ಹೊರಟೆ. ಸ್ವಲ್ಪ ಸ್ಟಾರ್ಟಿಂಗಲ್ಲ ನನಗೆ ಅಲ್ಲೂ ಭಯ ಅನ್ನಿಸ್ತು, ಹೇಗೆ ಮಾಡಬೇಕು, ಹಿಂಗೋ ಯಾವ ಹ್ಯಾಂಗಲಲ್ಲಿ ವಿಡಿಯೋ ಮಾಡ್ತೀವಿ ಅನ್ನೋದೆಲ್ಲ ನಿನ್ನಲ್ಲಿ ಇರುತ್ತಲ್ಲ, ನಂಗೆ ಭಯನೇ ಅನ್ನಿಸ್ತು. ಆಮೇಲೆ ಮಕ್ಕಳೆಲ್ಲರೂ ತುಂಬ ಹೆಲ್ಪ್ ಮಾಡಿದ್ರು. ಅಮ್ಮ ನಾನು ಮಾಡ್ತೀನಮ್ಮ ವಿಡಿಯೋ, ನಾನು ಮಾಡ್ತೀನಮ್ಮ, ಹೆದರ್ಕೋಬೇಡಿ ಅಮ್ಮ ಅಂದರು. ತುಂಬ ಚೆನ್ನಾಗಿ ಬಂತು. ಏನಂದರೆ ನೀನು ಮಿಸ್ ಮಾಡ್ಕೊಂಡಿದ್ದು ಅಷ್ಟೇ ಬೇಜಾರು ಬಿಟ್ಟು. ಏನಲ್ಲಿ ಇವಾಗ ನಾನು ಧೈರ್ಯವಾಗಿ ಹೋಗಿ ಇಂಡಿವಿಜುವಲ್ ಆಗಿ ನಾನು ಪ್ರಮೋಷನ್ ಮಾಡಬಲ್ಲೆ ಅನ್ನೋದು ನನ್ನ ಕಾನ್ಫಿಡೆನ್ಸ್ ಬಂದಿದೆ. ನನಗೆ ತುಂಬ ಹೆಲ್ಪ್ ಮಾಡಿದ್ರು, ವಿಡಿಯೋ ಮಾಡೋದಕ್ಕಾಗಲಿ, ಫೋಟೋ ಶೂಟ್ ಮಾಡೋದಕ್ಕಾಗಲಿ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಿಂದ. ಥ್ಯಾಂಕ್ ಯು ಸೋ ಮಚ್ ಚೈತ್ರ. ಅಪ್ಪಂಗೆ ನಾನು ಎಷ್ಟು ಇಂಪಾರ್ಟೆಂಟ್, ನಮ್ಮ ಮನೇಲಿರೋ ಮಕ್ಕಳು ಕೂಡ ಅಷ್ಟೇ ಇಂಪಾರ್ಟೆಂಟ್. ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಕಾಲ ಕಳೀತಾರೆ. ಇನ್ನು ಇವತ್ತು ನನ್ನ ನೋಡೋದಕ್ಕೆ ಐಶ್ವರ್ಯ ಮತ್ತೆ ದಿಲೀಪ್ ಬಂದಿದ್ರು. ಬರ್ಬೇಕಾದ್ರೆ ಫ್ಲವರ್ ಬೊಕ್ಕೆ ಕೂಡ ತಂದಿದ್ರು. ಇದನ್ನ ಕೊಟ್ಬಿಟ್ಟು ಬೇಗ ರೆಡಿ ಆಗು, ಎಲ್ಲರೂ ರೈಡ್ ಹೋಗೋಣ ಅಂತ ಹೇಳಿ ವಿಶ್ ಮಾಡಿದ್ರು. ಇನ್ನು ಈ ಹೀಲಿಂಗ್ ಪ್ರೋಸೆಸ್ ಗೆ ಫಿಸಿಯೋಥೆರಪಿ ತುಂಬಾ ಇಂಪಾರ್ಟೆಂಟ್. ನನಗ್ ಬಂದು ಎಕ್ಸರ್ಸೈಸ್ ನ ಮಾಡಿಸ್ತಾರೆ. ಅವರು ಒನ್ ಟೈಮ್ ಮಾಡಿಸ್ತಾರೆ. ಆದ್ರೆ ನಾನು ಎಫರ್ಟ್ ಹಾಕಿ 3 ಇಂದ 4 ಸತಿ ನಾನೇನೆ ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಂಡು ಎಕ್ಸರ್ಸೈಸ್ ನ ಮಾಡ್ತಾ ಇರ್ತೀನಿ. ಫಿಸಿಯೋಥೆರಪಿ ಮಾಡ್ಬೇಕಾದ್ರೆ ಇಬ್ರು ಕಡೆಯಿಂದನೂ ಎಫರ್ಟ್ ಇರ್ಬೇಕು. ಯಾಕಂದ್ರೆ ಬೇಗ ಹೀಲ್ ಆಗ್ಬೇಕು, ನಮ್ ಕಾಲು ಫ್ಲೆಕ್ಸ್ ಆಗ್ಬೇಕು ಅಂದ್ರೆ ಈ ನೋವನ್ನ ತಡ್ಕೊಂಡ್ರೆ ಈಸಿಯಾಗಿ ನಾಳೆ ಕಾಲ್ನ ನಾವು ಲಿಫ್ಟ್ ಮಾಡಬಹುದು. ಎಷ್ಟು ಬೇಗ ಪ್ರೊಸೆಸಿಂಗ್ ಆಗಿ ನನ್ನ ಕಾಲು ಫ್ಲೆಕ್ಸ್ ಆಗ್ತಾ ಇದೆ ನೋಡಿದ್ರ. ಎಕ್ಸರ್ಸೈಸ್ ಮಾಡ್ತಾ ಇರೋದ್ರಿಂದ ಇವಾಗ ಮಂಡಿ ನೋವು ಕೂಡ ಆಗುತ್ತೆ. ಐಸ್ ಪ್ಯಾಕ್ ಇಟ್ಕೊಂಡು ನಾನೇ ರಿಲ್ಯಾಕ್ಸ್ ಮಾಡ್ಕೋತೀನಿ. ಯಾಕಂದ್ರೆ ನಾಳೆ ನನ್ನ ಕಾಲ್ ಸರಿ ಹೋಗ್ಬೇಕು ಅಂದ್ರೆ ಈ ನೋವನ್ನ ಕೂಡ ನಾನು ಇವಾಗ ಫೇಸ್ ಮಾಡ್ಬೇಕು. ಫಿಸಿಯೋಥೆರಪಿನ ಯಾವತ್ತೂ ಸಹ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದ್ರೆ ಹೀಲಿಂಗ್ ಪ್ರೊಸೆಸ್ಗೆ ಇದು ತುಂಬಾ ಇಂಪಾರ್ಟೆಂಟ್. ಅಂಡ್ ಇನ್ನೊಂದು ವಿಚಾರ, ಈ ಟೈಮಲ್ಲಿ ವೇಟ್ ಲಾಸ್ ಮಾಡಬೇಕು ಅಂತ ನನಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಬಂದು ದಯವಿಟ್ಟು ಬಾಡಿ ಶೇಮಿಂಗ್ ನ ಮಾಡೋದನ್ನ ಬಿಟ್ಬಿಡಿ. ತುಂಬಾನೇ ಇರಿಟೇಟ್ ಆಗುತ್ತೆ. ನಿಮ್ ವಿಲ್ ಪವರ್, ನಿಮ್ ಸೆಲ್ಫ್ ಕಾನ್ಫಿಡೆನ್ಸ್ ನ ಗಿವ್ ಅಪ್ ಮಾಡ್ಲೇಬೇಡಿ.